APS College na students. Come on, everyone, make some noise. APS College na students ನಿಮಗೂ ಸ್ವಾಗತ ಹಾಗೆ teaching staff. Come on. ಪ್ರತಾಪ್ ಮಳೆನೇ ಆಗ್ತೈತೆ ಆಮೇಲೆ ಏನಾರು ಹಾಗೆ ಸರ್ಪ್ರೈಸ್ ಆಗಲಿ 3, 2, 1 ಅಂತ ಹೇಳ್ತೀನಿ ಅವಾಗ ಟರ್ನ್ ಮಾಡಿ. ಫಸ್ಟ್ ಲುಕ್ ರೆಡಿನಾ? ಓಕೆ 3, 2, 1 ಅದು ಎಷ್ಟು ಪರ್ಸೆಂಟ್ ಎಲ್ಲ ಇರ್ತದೆ ಉಂಟು. ಹಾಗೇನೆ ಈ ಚಿತ್ರದ ನಾಯಕ ನಟಿ ಹೀರೋಯಿನ್ ಮಹಾಲಕ್ಷ್ಮಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ತೆ. ನಮ್ಮ ಕಲ್ಪವೃಕ್ಷ ಪ್ರೊಡಕ್ಷನ್ಸ್ ಇಂದ ಪ್ರಥಮವಾದ ಸಿನಿಮಾ ಅಂದರೆ ಚೊಚ್ಚಲ ಸಿನಿಮಾ ಬಂದು ಬ್ಯೂಟಿ ಅನ್ನೋ ಒಂದು ಸಿನಿಮಾದ ಫಸ್ಟ್ ಲುಕ್ ಅನ್ನು ಇವತ್ತು APS ಕಾಲೇಜಿನ ಒಂದು ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಬ್ಯೂಟಿ ಅಂದರೆ ಪ್ರಕೃತಿ ಹೆಣ್ಣು, ಹಾಗಾಗಿ ಆ ಒಂದು ಬ್ಯೂಟಿ ಅನ್ನೋ ಒಂದು ಫಸ್ಟ್ ಲುಕ್ ಅನ್ನು ನಾವು ಕಾಲೇಜು ಒಂದು ವಿದ್ಯಾರ್ಥಿನಿಯರ ಕೈಯಲ್ಲಿ ನಾವು ಒಂದು ರಿಲೀಸ್ ಮಾಡಬೇಕು ಅಂದ್ಕೊಂಡು ಈ ದಿನ ಇಲ್ಲಿ ಸೇರಿದ್ದೀವಿ. ಹಾಗಾಗಿ ತಾವೆಲ್ಲರೂ ಥಿಯೇಟ್ರಲ್ಲಿ ಫಿಲಮ್ನ ಬಂದು ನೋಡಿ ಹಾರೈಸಬೇಕಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಕಲ್ಪವೃಕ್ಷ ಪ್ರೊಡಕ್ಷನ್ಸ್ನ ಚೊಚ್ಚಲ ಸಿನಿಮಾ ಬ್ಯೂಟಿ, ಅದು ನಾವಿಲ್ಲಿ ಫಸ್ಟ್ ಲುಕ್ ಬಿಡುಗಡೆ ಮಾಡ್ತಾ ಇದ್ದೀವಿ. ಎಲ್ಲರೂ ಹರಸಿ ಹಾರೈಸಿ. ಥ್ಯಾಂಕ್ ಯು. ಬ್ಯೂಟಿ ಸಿನಿಮಾ ನಮ್ಮ ಸ್ನೇಹಿತರಾದಂತಹ ರಾಜಾ ರವಿ ಕುಮಾರ್ ಅವರು ನಿರ್ದೇಶನ ಮಾಡಿದ್ದಾರೆ. ಅವ್ರ ಜೊತೆ ನಂದು 2ನೇ ಸಿನಿಮಾ ಇದು. ಮೊದಲು 31 ಡೇಸ್ ಅಂತ ಮಾಡಿದರು. ತುಂಬ ಹಂಬಲ್ ನಿರ್ದೇಶಕ. ಇನ್ನೊಂದೇನಂತಂದರೆ ಅವ್ರ ಸ್ವಭಾವ ಏನಂತಂದರೆ ನಿರ್ಮಾಪಕರಿಗೆ ಯಾವುದೇ ಒಂದು ಹೊರೆ ಆಗಬಾರ್ದು. ಈ ಸಿನಿಮಾ ಮಾಡೋದ್ರಿಂದ ಅವರಿಗೆ ಯಾವುದು ಅನಾವಶ್ಯಕ ಖರ್ಚಾಗಬಾರ್ದು, ಮತ್ತು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಉತ್ಸಾಹ ಇರುವಂಥ ನಿರ್ದೇಶಕ ಅವರು. ಸೊ ರಾಜಾ ರವಿಕುಮಾರ್ ಅವರು ಈ ಚಿತ್ರದಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡಿದ್ದಾರೆ. ಹಾಗೆ ನಿರ್ಮಾಪಕರಾದಂಥ ಮುರಳಿ ಕೃಷ್ಣ ಅವರು ಮತ್ತು ಅವರ ಶ್ರೀಮತಿ ಅವರು ಈ ಚಿತ್ರಕ್ಕೆ ಸಂಪೂರ್ಣ ಸಪೋರ್ಟ್ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಕಲಾವಿದರಿಗೆ ಇವರು ತುಂಬ ಅನುಕೂಲ ಮಾಡಿದ್ದಾರೆ. ಶೂಟಿಂಗ್ ಸಮಯದಲ್ಲಿ ಕೂಡ ನನ್ನ ಪತ್ನಿ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾಳೆ. ತುಂಬ ಒಳ್ಳೆ ರೀತಿಯ ಟ್ರೀಟ್ಮೆಂಟ್, ಎಲ್ಲರಿಗೂ ಒಂದು ಗೌರವದಿಂದ ನಡೆಸ್ಕೊಂಡಿದ್ದಾರೆ ಅಂತ. ಈ ಸಿನಿಮಾ ಬ್ಯೂಟಿ ಕತೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ಯಶಸ್ವಿ ಆಗಬೇಕು. ನಮ್ಮೆಲ್ಲರನ್ನ ನಂಬಿ, ನಾನು ಸಂಗೀತ ನಿರ್ದೇಶನ ಮಾಡಿದ್ದೀನಿ ಇದಕ್ಕೆ, ನಮ್ಮೆಲ್ಲರನ್ನ ನಂಬಿ ನಿರ್ಮಾಪಕರು ಇದಕ್ಕೆ ಹಣ ತೊಡಗಿಸಿದ್ದಾರೆ. ಅಂಥ ನಿರ್ಮಾಪಕರು ಇವತ್ತು ಗೆಲ್ಲಬೇಕು. ಅವ್ರು ಗೆದ್ದರೆ ನಾವೆಲ್ಲ ಗೆದ್ದ ಹಾಗೆ, ನಿರ್ದೇಶಕರು ಗೆದ್ದ ಹಾಗೆ, ನಾನು ಗೆದ್ದ ಹಾಗೆ, ನಾವೆಲ್ಲರೂ ಗೆದ್ದ ಹಾಗೆ. ಹಾಗಾಗಿ ನಿರ್ಮಾಪಕರು ಗೆಲ್ಲಬೇಕು. ಒಳ್ಳೇದಾಗಲಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ರಾಜಾ ರವಿಕುಮಾರ್ ಅಂತ. ಈ ಹಿಂದೆ 31 ಡೇಸ್ ಅನ್ನೋ ಸಿನಿಮಾ ಡೈರೆಕ್ಷನ್ ಮಾಡಿದೆ. ಸೆಪ್ಟೆಂಬರ್ 5 ರಿಲೀಸ್ ಆಗಿತ್ತು. ಇದು ಬ್ಯೂಟಿ ನಂದು ಡೈರೆಕ್ಷನ್ 2nd ಮೂವಿ ಇದು. ಈ ಸಿನಿಮಾ ಬಂದ್ಬಿಟ್ಟು ಫಸ್ಟ್ ನಾನು ಪ್ರೊಡ್ಯೂಸರ್ಗೆ ಮುರಳಿ ಸರ್ಗೆ ಹೇಳ್ತಾನೆ ಇದ್ದೆ, ಸಿನಿಮಾ ಮಾಡೋಣ ಸರ್, ಮಾಡೋಣ ಅಂತ. ಸುಮಾರು ಮೀಟಿಂಗ್ಗಳಾಗಿತ್ತು. ಅವರು ಸರಿ ಒಂದು ಫೈನ್ ನಮ್ಮ 31 ಡೇಸ್ ಸಿನಿಮಾ ರಿಲೀಸ್ ಆದ ತಕ್ಷಣ ಸರಿ ಮಾಡೋಣ ಅಂತ ಒಪ್ಕೊಂಡ್ರು. ಕತೆ ಕೇಳಿದ್ರು. ಕತೆ ಕೇಳಿದ ತಕ್ಷಣ ಅವ್ರಿಗೆ ತುಂಬ ಎಕ್ಸೈಟ್ ಆಯಿತು. ತುಂಬ ಚೆನ್ನಾಗಿದೆ, ಈ ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಸೊ ಅದು ತಕ್ಕಂತೆ ಅವರು ಅವ್ರ ಬಂಡವಾಳ ಹಾಕಿ ಎಲ್ಲೂ ಕೊರತೆ ಆಗಿಲ್ಲ ನಮ್ಮ ಸಿನಿಮಾಗೆ. ನಮ್ಮ ಸಿನಿಮಾ ಸ್ಟಾರ್ಟಿಂಗಿಂದ ಹಿಡಿದು ಕೊನೆವರೆಗೂ ನಾನು ಇಂಥ ದಿನ ಸರ್ ಇಷ್ಟು ಬೇಕು ಅಂತಂದರೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಿದ್ರು. ಅಷ್ಟು ಡೆಡಿಕೇಟೆಡ್ ಆಗಿ, ಅಷ್ಟು ಇದು ಇನ್ವಾಲ್ವ್ ಆಗಿ ಸಿನಿಮಾಗೆ ಪೂರ್ತಿ ಸಪೋರ್ಟ್ ಮಾಡಿದ್ದಾರೆ. ಅದು ತಕ್ಕಂತೆ ನಾವು ಟೆಕ್ನಿಷಿಯನ್ ಆಗಿ ನಮ್ಮ ಭೀಮನವರ್ ಸರ್ನ ಮ್ಯೂಸಿಕ್ 31 ಡೇಸ್ಗೂ ಅವ್ರನ್ನ ಹಾಕೊಂಡಿದ್ದೆ. ಈಗಲೂ ಈ ಸಿನಿಮಾಗೆ ಬ್ಯೂಟಿಗೆ ನೀವೇ ಕೊಡಬೇಕು ಸರ್ ಮ್ಯೂಸಿಕ್ ಅಂದ ತಕ್ಷಣ ಖಂಡಿತ ಮಾಡೋಣ ಅಂತ ಹೇಳಿದ್ರು. ಒಳ್ಳೆ ಸಾಂಗ್ಸ್ಗಳು, 5 ಸಾಂಗ್ಗಳು ಹೇಳಬೇಕು ಅಂದರೆ 5 ಸಾಂಗ್ಗಳು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈಗಿನ ಟ್ರೆಂಡ್ಗೆ, ಈಗಿನ ಯೂತ್ಗೆ ಅಟ್ರಾಕ್ಟ್ ಆಗುವಂಥ ಸಾಂಗ್ಗಳು ಮಾಡಿಕೊಟ್ಟಿದ್ದಾರೆ. ಖಂಡಿತ ಎಲ್ಲ ಸಾಂಗ್ಗಳು ಟ್ರೆಂಡಿಂಗ್ ಬರೋವಂಥ ಸಾಂಗ್ಗಳೇ. ಜೊತೆಗೆ ಈ ಸಿನಿಮಾ ಕತೆ ಒಂದು ಒಳ್ಳೆ ಯೂನಿಕ್ ಸಬ್ಜೆಕ್ಟ್ ಇಟ್ಕೊಂಡು ಕತೆ ಮಾಡ್ಕೊಂಡಿದ್ದೀನಿ. ಈ ಕತೆ ಬಂದ್ಬಿಟ್ಟು ಆಲ್ಮೋಸ್ಟ್ ನಮ್ಮ ಟ್ಯಾಗ್ ಲೈನ್ ಬಂದ್ಬಿಟ್ಟು ಸಿ ಆ್ಯಂಡ್ ಎಂಜಾಯ್, ಡೋಂಟ್ ಟಚ್ ಆ್ಯಂಡ್ ಡೆಸ್ಟ್ರಾಯ್.
ಹೆಣ್ಮಕ್ಳನ್ನ ಒಂದು ಆ ಬ್ಯೂಟಿಗೋಲಿಸ್ತೀವಿ, ಪ್ರಕೃತಿನ ಬ್ಯೂಟಿಗೋಲಿಸ್ತೀವಿ, ಒಂದು ಸಂಸಾರನೂ ಬ್ಯೂಟಿಗೋಲಿಸ್ತೀವಿ. ಈ ಬ್ಯೂಟಿ ಅನ್ನೋದನ್ನ ಸಿ ಆ್ಯಂಡ್ ಎಂಜಾಯ್, ಡೋಂಟ್ ಟಚ್ ಆ್ಯಂಡ್ ಡೆಸ್ಟ್ರಾಯ್ ಅನ್ನೋದನ್ನ ನಾವು ಹೇಳಕ್ ಹೊರಟಿದ್ದೀವಿ. ಒಂದು ಹೆಣ್ಣನ್ನ ಗೌರವಿಸಿ, ಹೆಣ್ಣನ್ನ ರಕ್ಷಿಸಿ ಅನ್ನೋದನ್ನ ಈ ಸಿನಿಮಾ ಮೂಲಕ ಹೇಳಕ್ ಹೊರಟಿದ್ದೀವಿ. ಅಷ್ಟು ಹೇಳಿ ಎಲ್ಲರೂ ಇಲ್ಲಿ ಬಂದಿದ್ದೀರಾ ಸಪೋರ್ಟ್ ಮಾಡ್ಲಿಕ್ಕೆ. ಸೊ ಮೂವಿ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಒಂದು ಒಳ್ಳೆ ಕಂಟೆಂಟ್, ಪ್ರಾಮಿಸಿಂಗ್ ಕಂಟೆಂಟ್. ಈಗ ಸೋಷಿಯಲ್ ಲೈಫಲ್ಲಿ ಏನೆಲ್ಲ ಆಗ್ತಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಕನೆಕ್ಟ್ ಆಗುವಂತ ಸ್ಟೋರಿ. ನಂದು ಕನ್ನಡದಲ್ಲಿ ಫಸ್ಟ್ ಮೂವಿ, ಸೊ ಎಲ್ಲರೂ ಸಪೋರ್ಟ್ ಮಾಡ್ಬೇಕಾಗಿ ಕೇಳ್ಕೊತೇನೆ. ಕಮಿಂಗ್ ಟು ಮ್ಯೂಸಿಕ್ ತುಂಬಾ ಫಿದಾ ಆಗ್ತೀರಾ, ನಾನು ಪ್ರಾಮಿಸ್ ಮಾಡ್ತೇನೆ. ಯಾಕಂದ್ರೆ ಐ ಹ್ಯಾವ್ ಲೀವ್ ದಟ್ ಸಾಂಗ್. ಒಂಥರ ತುಂಬಾ ಎಂಜಾಯ್ ಮಾಡುವಂತ ಸಾಂಗ್ಸ್ ಇದೆ, ಎಲ್ಲ ಕ್ಯಾಟಗರಿಗೂ ಕನೆಕ್ಟ್ ಆಗುವಂತ ಸಾಂಗ್ಸ್ ಇದೆ. ಬಿಕಾಸ್ ಆಬ್ವಿಯಸ್ಲಿ ಮನೋಹರ್ ಸರ್ ಮಾಡಿದ್ದಾರೆ ಅಂದ್ರೆ ಇಟ್ ಈಸ್ ಲೈಕ್ ಆಗಿನ ಕಾಲದ್ದು ಈಗಿನ ಕಾಲದ್ದು ಎಲ್ಲದಕ್ಕೂ ತುಂಬಾ ಸಿಂಕ್ ಆಗ್ತಿದೆ ಈ ಸಾಂಗ್ಸ್. ನಮ್ಗೆ ಬರ್ಬೇಕಾದ್ರೆ ಕ್ಯಾರೆಕ್ಟರ್ ತುಂಬಾ ಒಂದು ಒಳ್ಳೆ ಕ್ಯಾರೆಕ್ಟರ್, ಸಾಫ್ಟ್ ಕ್ಯಾರೆಕ್ಟರ್ ಇನಿಷಿಯಲಿ, ಮತ್ತೆ ತುಂಬಾ ಒಂಥರ ಏನ್ ಹೇಳೋದಂದ್ರೆ ರಿವೆಂಜ್ ರೇಂಜ್ ಅಲ್ಲಿ ಹೋಗುತ್ತೆ. ಸೊ ನೀವು ಪೋಸ್ಟರ್ ನೋಡಿದಾಗ ನಿಮಗೂ ಗೊತ್ತಾಗ್ಬೋದು. ಸ್ಟೋರಿ ಬಗ್ಗೆ ಜಾಸ್ತಿ ಹೇಳಲ್ಲ ನಾನು. ಸೊ ಎಲ್ಲರೂ ಕನ್ನಡ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ ನಮ್ಮನ್ನೆಲ್ಲ ಬೆಳೆಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿ ಅಂತ ಒಂದು ಫಿಲಮ್ ಮಾಡ್ತಾ ಇರೋದು ಹೆಸರೇ ಚೆನ್ನಾಗಿದೆ. ಅಂತ ಒಂದು ಫಿಲಮ್ APS ಇನ್ಸ್ಟಿಟ್ಯೂಷನ್ ಇಂದ ಪ್ರಮೋಷನ್ ಆಗ್ತಿರೋದು ತುಂಬಾ ಸಂತೋಷ ಆಗ್ತಿದೆ. APS ಸಂಸ್ಥೆ 90 ವರ್ಷದ ಇತಿಹಾಸ ಉಳ್ಳ ಸಂಸ್ಥೆ. ಇದೇ ಸ್ಟೇಜಲ್ಲಿ ರಜನಿಕಾಂತ್ ಅವರು, ಉಪೇಂದ್ರ ಅವರು ಎಲ್ಲರೂ ಮುಂದೆ ಬಂದ ಒಂದು ಸ್ಟೇಜ್ ಇದು. ಐ ವಿಶ್ ಆಲ್ ದಿ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, actresses all very best, and see that they also come up and they have a long career. I'm told first time ಇದು ಆಗ್ತಾ ಇರೋದು ಅಂತ, ಫಸ್ಟ್ ಫಿಲ್ಮ್ ಅಂತ ಹೇಳಿದ್ರು. ಸೊ ತುಂಬಾ ಇದು ಒಳ್ಳೆ ಅದೃಷ್ಟ ತರುವಂತ ಒಂದು ಇದು ಸ್ಟೇಜು. ಅದು ಉತ್ತಮವಾಗಿ ಬೆಳಿಲಿ, ಬ್ಯೂಟಿ ಅನ್ನೋದು ಸಕ್ಸಸ್ ಆಗಲಿ ಅನ್ನೋದು ನನ್ನ ಒಂದು ಪ್ರಾರ್ಥನೆ. ಥ್ಯಾಂಕ್ ಯು. ಹೆಸರೇ ಹೇಳ್ದಂಗೆ ಬ್ಯೂಟಿ, ಸಖತ್ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ ಸಿನಿಮಾ. ನಮ್ಮ ರವಿ ಸರ್ ಆಲ್ರೆಡಿ ಪಕ್ಕಾ ಪ್ಲ್ಯಾನ್ಡ್ ಇದ್ರು. ಅವರು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ನನ್ನ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ ಇದರಲ್ಲಿ. ಕತೆಗೆ ತಕ್ಕಂಗೆ ಕಾಮಿಡಿ ಜೊತೆಗೆ ನನ್ನ ಕ್ಯಾರೆಕ್ಟರ್ ಕೂಡ ತುಂಬ ಬಿಲ್ಡ್ ಆಗುತ್ತೆ. ತುಂಬ ಖುಷಿ ಆಯಿತು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು. ಏನಾದ್ರು ಕೇಳ್ತೀರಾ? ಅಷ್ಟೇ ಹೇಳ್ಬೇಕಾ? ಅಷ್ಟೇನಾ? ಥ್ಯಾಂಕ್ ಯು ಸೊ ಮಚ್.